ಬೇಜಾರಾಗ್ತಿದೆ ಹತ್ಬಿಡು ಮತ್ತೆ ಅಳು ಅಳು ಹೇಳೋದೆಲ್ಲ ಸೀನ್ ಇಲ್ಲ. They given only this curry batte and this one 10 rupees. For that ನಾಳೆ ಎಲ್ಲ ಯಾರೋ ಚೆನ್ನಾಗಿರೋ ಹುಡುಗಿರು ಬರ್ತಾರ ಅಂತ ಹೇಳವಳೆ. Gonna miss Meghana so much after this. ನಿನಗೋಸ್ಕರ ಮೈಕ್ ತಂದಿರೋದು ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐಮ್ ಬ್ಯಾಕ್ ವಿತ್ ನ್ಯೂ ವ್ಲಾಗ್. ಸೊ ಇವತ್ತು ಫಸ್ಟ್ಲಿ ಹೊಸ ಮೈಕಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ನನ್ನ ಮಿನಿ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ, ನನಗೆ ಫೆಸ್ಟ್ ನಡೀತದೆ ಕಾಲೇಜಲ್ಲಿ. ಆ್ಯಂಡ್ ಇವತ್ತು ಗ್ರಾಜುಯೇಷನ್ ಇದೆ ಆ್ಯಂಡ್ ವೈ ನಾಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ಏನೆಲ್ಲ ಮಾಡ್ತೀವಿ ಆ್ಯಂಡ್ ಯಾರನ್ನೆಲ್ಲ ಮೀಟ್ ಮಾಡಿಸ್ತೀನಿ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಅಷ್ಟು ಇವಾಗ ರೆಡಿ ಆಗಬೇಕು. 8 ಗಂಟೆ ಆಗೋಗಿದೆ, 9:30ಗೆ ಅಲ್ಲಿ ಹೋಗಿರಬೇಕಾಗಿತ್ತು. ಸೊ ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟ್ ಬರ್ತೀನಿ ಅಂತ ಹೇಳಿದ್ರು, ಬಟ್ ಅವರು ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿಯಿಂದ ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಎನಿಹೌ ಐ ಆಮ್ ರೆಡಿ ಆ್ಯಸ್ ಆಲ್ವೇಸ್. ಸೊ ರೆಡಿ ಆಗ್ತಾ ಇದ್ದೀನಿ. ಹೇರ್ಸ್ನ ಆ್ಯಕ್ಚುಲಿ ಕರ್ಲ್ಸ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಬಟ್ ಸ್ಟ್ರೈಟ್ನಿಂಗೇ ಮಾಡ್ಕೋಬೇಕು ಬಿಕಾಸ್ ಕರ್ಲ್ ಟೂಲ್ ನನ್ನ ಹತ್ರ ಇಲ್ಲ. ಸೊ ದಟ್ಸ್ ಓಕೆ, ಸ್ಟ್ರೈಟ್ನಿಂಗು ಚೆನ್ನಾಗಿ ಕಾಣುತ್ತೆ. ಸೊ ಸ್ಟ್ರೈಟ್ನಿಂಗ್ ಮಾಡಿ ಮೇಕಪ್ ಮುಗಿಸಿ ಸ್ಯಾರಿ ಡ್ರೈಪ್ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಬಿಕಾಸ್ ಟೈಮೇ ಇಲ್ಲ. ನಾನು ಆ್ಯಕ್ಚುಲಿ ಗೆಟ್ ರೆಡಿ ಎಲ್ಲ ಮಾಡೋಣ ಅಂದ್ಕೊಂಡೆ, ಬಟ್ ಲಿಟ್ರಲಿ ಟೈಮ್ ಇಲ್ಲ. ಸೊ ಇಟ್ಸ್ ಓಕೆ, ಇವಾಗ ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ ಗೈಸ್. ಫೈನಲಿ ರೆಡಿಯಾಗಿದ್ದೀನಿ ಆ್ಯಂಡ್ ಲಿಟ್ರಲಿ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ. ಆ್ಯಂಡ್ ನೋಡಿ, ಇಲ್ಲಿ ಸನ್ಫ್ಲವರ್ ಕೂಡ ಆರ್ಡರ್ ಮಾಡಿದೆ, ಸೊ ಬಂದಿದೆ. ಸೊ ಇವಾಗ ಕಾಲೇಜ್ಗೆ ಹೋಗೋದು ಒಂದೇ ಬಾಕಿ. ಸೊ ಲೆಟ್ಸ್ ಗೋ, ಅಲ್ಲಿ ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ. ಬನ್ನಿ ಗೈಸ್, ಇವಾಗ ಕಾಲೇಜಿಗೆ ಬಂದಿದ್ದೀನಿ. ಸೊ ಇನ್ನೂ ಲಕ್ಕಿಲಿ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಬ್ಲ್ಯಾಕ್ ಗೌನ್ ಕೊಡ್ತಾರಲ್ಲ, ಅದನ್ನು ಇಸ್ಕೊಬೇಕು. ಸೊ ಅದನ್ನು ಇಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಕ್ಯಾಶ್ ಕೊಡ್ಬೇಕಂತೆ ಕ್ಯಾಶೇ ಇಲ್ಲ, ಫೋನ್ಪೇ ಇರೋದು ನನ್ನ ಹತ್ರ. ಸೊ ನೋಡೋಣ ಏನು ಕತೆ ಅಂತ, ಬನ್ನಿ ಹೋಗೋಣ. ಹಾಂ ಹೇಳ್ರು. It's the last day our college. Please subscribe our college series ಬರುತ್ತೆ ಇಲ್ಲ ಫೈನಲಿ. ಫೈನಲಿ ಮುಂದೆ ಮಾತಾಡೋ. Finally 4.5 lakhs for one piece of paper they given. Triple S around 10 lakh is around. They given only this curry batte and this one 10 rupees paper. For that also we have paid. Yeah, correct. ಸರ್ ಮುಂದೆನೇ ಮಾತಾಡ್ತಿದ್ದೀವಿ ನೋಡಿ. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸರ್ ಏನಾಗ್ತಿದೆ, ಲಾಸ್ಟ್ ಗ್ರಾಜುಯೇಷನ್ ಇದು ಎಷ್ಟು ಬೇಗ ಮುಗೀತು ಅನಿಸ್ತಿದೆ. ಇಷ್ಟು ಬೇಕು. ನಿನಗೋಸ್ಕರ ಮೈಕ್ ತಂದಿರೋದು ನಾನು. ದೇವರೇ ಯಾಕಂತೇಳು, ತುಂಬ ಜೋರ ಮಾತಾಡ್ತೀನಿ ಅಂತ. ಹಲೋ, ಹಾಯ್, ಹೌ ಆರ್ ಯು? ಏನು ಅನ್ಸ್ತದೆ ಲಾಸ್ಟ್ ಇದು ಗ್ರಾಜುಯೇಷನ್? 4 ವರ್ಷ ಹೆಂಗೋಯ್ತೋ ಗೊತ್ತಿಲ್ಲ. ಸೀರಿಯಸ್. ಹಲೋ, ಫುಲ್ ಖುಷಿ ಆಯ್ತು ಮೈಕ್, ಹೊಸ ಮೈಕ್ ನೋಡಿ. ಫೈನಲಿ ಹಲೋ, ಗ್ರಾಜುಯೇಷನ್ಗೆ ಫೈನಲಿ ಮುಗೀತು. ಲೇಟ್ ಆಗಿ ಬಂದ್ವಿ ನಾವು, ಗೊತ್ತಲ್ಲ ಎವ್ರಿ ಇವೆಂಟ್ಗೆ ಹೇರ್ ಕಟ್ ಮಾಡಿಸ್ತೀವಿ ನಾವು. ಆನ್ ಟೈಮ್ ಬಂದಿದ್ದಕ್ಕೆ ಇವರಿಗೆಲ್ಲ ಪ್ರಶಸ್ತಿ ಕೊಡಿಸ್ಬೇಕು. ನಾವು ಹೇಳಿದ ಟೈಮ್ಗೆ ಯಾವತ್ತೂ ಬಂದಿಲ್ಲ. ನಾನೇ ಪರವಾಗಿಲ್ಲ ಕಂಡ್ರು. ಹೌದು. ಹಾಯ್ ಗೈಸ್, ಏನ್ರಿ ಸಮಾಚಾರ? ಹೇಳ್ಬೇಕು ಸೀನಿಯರ್ ಮಾತಾಡಿ, ಅಂತೂ junior. ಇಂತೂ ಇವ್ರಿಗೆ ಫೇರ್ವೆಲ್ ಕೊಟ್ಟು ಗ್ರಾಜುಯೇಷನ್ ಈಗ ಗೈಸ್ ಇನ್ನ ಫೇರ್ವೆಲ್ ಮುಗ್ದಿಲ್ಲ, ಅದನ್ನು ಬ್ಲಾಗ್ ಮಾಡ್ತೀನಿ. ಅಲ್ಲ ಈಗ ಅಲ್ಲ, ಇವಾಗ ಆಲ್ರೆಡಿ ಪ್ರಿಪ್ರೇಷನ್ ನಡೀತಿದೆ ಇವ್ರನ್ನೆಲ್ಲ ಕಳ್ಸಕ್ಕೆ ಅಂದ್ಬಿಟ್ಟು. ಇನ್ನೇನು ಟಾಟಾ ಬೈ ಬಿಟ್ಟು ಕಳ್ಸೋದೆ. ನಮ್ಗಂತೂ ಇವರು ಒಂದು ಫ್ರೆಶರ್ಸ್ ಡೇ ಮಾಡಿಲ್ಲ, ಏನಂದ್ರೆ ಏನೂ ಮಾಡಿಲ್ಲ. ಆದ್ರೂ ಇದನ್ನ ಕಟ್ಟೆಲ್ಲ ಮಾಡಂಗಿಲ್ಲ, ಇದನ್ನ ನಾವು ಕೋರ್ಕೊಂತಿದೀವಿ. ನೆಕ್ಸ್ಟ್ ಜನ್ಮದಲ್ಲಿ ಮಾಡೋಣ. ಆದ್ರೂ ಅವ್ರಿಗೆ ಫೇರ್ವೆಲ್ ಮಾಡಿ ಕಳಿಸ್ತಾ ಇದೀವಿ. ಒಂಥರ ಬೇಜಾರಾಗ್ತಿದೆ ಹತ್ಬಿಡು ಮತ್ತೆ ಅಳು ಅಳು. ಹೇಳೋದೆಲ್ಲ ಸೀನ್ ಇಲ್ಲ. ಫೈನಲಿ ಹೋಗ್ತಾ ಇದೀವಿ. ಇಲ್ಲಿ ಯಾರ್ಯಾರು ಬಂದಿದಾರೋ ಗೊತ್ತಿಲ್ಲ, ಇವ್ರುಗಳು ಇಲ್ಲೇನೆ ಹಚ್ಕೊಂತಿದ್ದಾರೆ ಮಾತಾಡ್ಸಕ್ಕೆ. ಸೊ ಇವ್ರು ನೋಡಿ, ಸೆಟ್ ಬಾಯ ನೀನು? ಅಲ್ಲ, ಸೆಟ್ ಬಾಯ್ ಸೆಟ್ ಬಾಯ ಇವನು. ನೋಡಿ ಎಷ್ಟು ಕಷ್ಟ ಪಡ್ತಾ ಇದೀವಿ. ಎಲ್ಲಿ ಮಾಡ್ತಾ ಇದ್ದೀರಾ? MB ಹತ್ರನಾ? ಇರ್ಲಿ ಗೈಸ್, ಈಗ ಹೊರಟಿದ್ದೀವಿ. ಬನ್ನಿ, ಅಲ್ಲಿ ಯಾರು ಬಂದಿದ್ದಾರೆ ಎಲ್ಲರನ್ನೂ ಮಾತಾಡ್ಸ್ತೀನಿ. ಆ್ಯಂಡ್ ಅಮ್ಮನೂ ಬರ್ತಾ ಇದ್ದಾರೆ ಆನ್ ದ ವೇ. ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಆದರೆ ಈ ಶೆಕೆ ಒಂದು ಕಡೆ. ನನಗಂತೂ ಲಿಟ್ರಲಿ ಆಗ್ತಾ ಇಲ್ಲ, ಇವ್ರುಗಳು ಹೆಂಗಿದಾರೋ ನನಗಂತೂ ಗೊತ್ತಿಲ್ಲ. ಏನನ್ಸದೆ ಶೆಕೆಗೆ? ಅಲ್ಲಿ ಒಳಗೆ ಏನು ಸಮಾಚಾರ? ಹೆಂಗ ಅನ್ಸದೆ ಗ್ರಾಜುಯೇಷನ್ ಆಗ್ತಾ ಇರೋದು? ಬಿಸಿಲಿದೆ, ಬಿಸಿಲು ಬಿಟ್ಟು ಫುಲ್ ಶೆಕೆ ಆಗ್ತಿದೆ. ಫುಲ್ ಮೇಕಪ್ ಎಲ್ಲ ಔಟ್ ಆಗಿದೆ ಎಲ್ಲರದು. ಮೇಕಪ್ ಎಲ್ಲ ಹಾಳಾಗಿದೆ, ಇಷ್ಟೆಲ್ಲ ರೆಡಿಯಾಗಿ ಬಂದು ಮೇಕಪ್ ಎಲ್ಲ ಹಾಳಾಗಿದೆ. ಏನು ಮಾಡೋದು? ಬಟ್ ಬ್ಲಾಗಲ್ಲಿ ಆಗ್ತಿದೆ, ಖುಷಿ ಆಗ್ತಿದೆ. ಎಸ್, ಏನು ಅನ್ಸ್ತದೆ? ಫೈನಲಿ ಗ್ರಾಜುಯೇಟ್ ಆಗ್ತಿದ್ದೀವಿ. 4 ವರ್ಷದಲ್ಲಿ 2ನೇ ಸಲ ಸೀರೆ ಹುಟ್ಟಿನಿ, ಬೇಜಾರಾಗ್ತಿದೆ. ಸಾಧನೆ ತೋರಿದೆ ನಿಮಗೆಲ್ಲ. ಸಾವಿರ ಚಪ್ಪಾಳೆ. ಖುಷಿ ಆಗ್ತಾ ಇದೆ, ಒಂದ್ ಕಡೆ ಬೇಜಾರಾಗ್ತಾ ಇದೆ. ಕಾಲೇಜ್ ಲೈಫ್ ಮುಗೀತು, ಲೆಟ್ಸ್ ಮೀಟ್ ಅಗೇನ್. ಅವಾಗ ಮೀಟ್ ಆಗ್ತಾ ಅಳಗಿಲ್ಲ. ಫಸ್ಟ್ ಟೈಮ್ ಮೇಕಪ್ ಹಾಕಿ ಹೋಗ್ಬಿಡುತ್ತೆ. ಹೌದಾ? ಇಲ್ಲಿ ಇವ್ರನ್ನೆಲ್ಲ ಮಾತಾಡ್ಸೋಣ ಬನ್ನಿ ಗೈಸ್. ಏನ್ರ ಸಮಾಚಾರ? ಮಾತಾಡ್ರಿ, ಏನ್ ಸಮಾಚಾರ? ಹಾಯ್ ಗೈಸ್. ಅಲ್ಲ ಅಲ್ಲಿ ಏನ್ ಅನ್ಸ್ತದೆ ಗ್ರಾಜುಯೇಷನ್ ಆಗ್ತಾ ಇರೋದು? ಖುಷಿ ಆಗ್ತಾ ಇದೆ. ಆಮೇಲೆ ಮತ್ತೆ ಏನು ಅನ್ಸ್ತಾ ಇಲ್ಲ, ಫುಲ್ ಖುಷಿ ಆಗ್ತದೆ. ಸಮಾಚಾರ
ಫುಲ್ ಮಿಕ್ಸ್ ಫೀಲಿಂಗ್ಸ್. ಮಿಕ್ಸ್ಡ್ ಫೀಲಿಂಗ್ಸ್. ಅಳ್ತೀರಾ ಇವತ್ತೆಲ್ಲರೂ? ಮಾಡ್ಬೇಕು ನಾನು ಅಳಲ್ಲ ಗೈಸ್. ಮಾತಾಡಿ, ಏನ್ ಸಮಾಚಾರ, ಹೇಗೆ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಹೌದಾ? ಕಡೆ ನಮ್ಮ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೋತೀವಲ್ಲ ಅಂತ ಫೀಲ್ ಆಗ್ತೈತೆ. ಹೌದು, ನಂಗೂ ಬೇಜಾರಾಗ್ತದೆ. ಆಮೇಲೆ ಮತ್ತೆ ಹೇಳ್ಬೇಕು ಅಷ್ಟೇ, ನಾ ಇನ್ನು ಅದ್ ಬಿಟ್ರೆ ಬೇರೆ ಏನಿಲ್ಲ. ಅಳ್ತೀರಾ ಇವತ್ತು? ಅಳ್ತೀರಾ? ಆಬ್ವಿಯಸ್ಲಿ ಅಳ್ಳೇಬೇಕಲ್ಲ, ನಿಮ್ನೆಲ್ಲ ಮಿಸ್ ಮಾಡ್ಕೋತೀವಲ್ಲ. ನನ್ನನ್ನ ಬೇರೆಯವ್ರನ್ನ ಅದನ್ನೇ ಎಲ್ಲಾರನು ಅಂತ ಗೈಸ್. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಇವರೆಲ್ಲ ಅಳ್ತಾರಲ್ಲ, ನಾನು ಅಳ್ತೀನೋ ಅಲ್ವೋ ಗೊತ್ತಿಲ್ಲ. ಮಾತಾಡ್ಸಾಯ್ತು. ಸೊ ಇನ್ನ ಬೇರೆಯವ್ರು ಯಾರು ಸಿಕ್ಕಿಲ್ಲ, ಅವ್ರನ್ನ ಸಿಕ್ಕಿದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಎಸ್, ಇನ್ನ ಮೋಜು ಮಸ್ತಿ ಮಾಡ್ತೀವಿ ಗೈಸ್. ಇದಕ್ಕೆ ಫಸ್ಟ್ಲಿ ಇವಾಗ ಸರ್ಟಿಫಿಕೇಟ್ ಇಸ್ಕೊಂಡಿದೀವಿ, ವಾಪಸ್ ಕೊಟ್ಟು ಮತ್ತೆ ಇಸ್ಕೋಬೇಕಂತೆ. ಸೊ ನಮ್ಮ ಕಾಲೇಜವರು ಸ್ಪೆಷಾಲಿಟಿ ಅದು. ಸೊ ಇವಾಗ ಬೇರೆ ಡಿಪಾರ್ಟ್ಮೆಂಟ್ದವರು ಆಗ್ತಾ ಇದೆ. ಈಗ ನೆಕ್ಸ್ಟ್ ನಾವು ಅಂತ ಅವಾಗಲಿಂದ ನಿಲ್ತಾ ಇದ್ದಾರೆ, ಬಟ್ ಇನ್ನೂ ಮೇಲೆ ಹೋಗಿಲ್ಲ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಗ್ರಾಜುಯೇಷನ್ ಅಂದರೆ ಏನೇನೋ ಅಂದ್ಕೊಂಡಿದ್ದೆ, ಫೈನಲಿ ಈ ರೇಂಜಿಗೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಚಳಿ ಇರುತ್ತೆ ಅಂತ ಅಂದ್ಕೊಂಡ್ವಿ, ಈ ರೇಂಜಿಗೆ ಸೆಕೆ ಇರುತ್ತೆ ಅಂತ ನೋಡಿಲ್ಲ. ಆ್ಯಂಡ್ ಲಕ್ಕಿಲಿ ಇವತ್ತು ಮಳೆ ಬರಬಾರ್ದು. ಈ ಥರ ಬಿಸಿಲಿದ್ರು ಚಿಂತೆ ಇಲ್ಲ, ಬಟ್ ಮಳೆ ಬರಬಾರ್ದು ಅಷ್ಟೇ. ಸೊ ಎಲ್ಲ ಸರ್ಟಿಫಿಕೇಟ್ ಇಸ್ಕೊಟ್ಟಾಯ್ತು. ಸೊ ಇವಾಗ ಗ್ರೂಪ್ ಫೋಟೋ ಇದೆಯಂತೆ, ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅದಾದಮೇಲೆ ಎಷ್ಟು ಬೇಗ ತೆಗಿತೀನಿ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಎಲ್ಲರೂ ಅವ್ರವ್ರ ಇದ್ರಲ್ಲಿ ಬ್ಯುಸಿ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಸಿಕ್ಕಿದ ಮೇಲೆ ಎಲ್ಲರನ್ನೂ ಮಾತಾಡಿಸ್ತೀನಿ. ಗೈಸ್ ಇವಾಗ ಸಮೋಸ ಕೊಡ್ತಾ ಇದ್ದಾರೆ, ಸೊ ಈಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಗ್ರೂಪ್ ಫೋಟೋ ಎಲ್ಲರೂ ತೊಗೊತಾ ಇದ್ದಾರೆ, ನಮ್ಮ ಕ್ಲಾಸ್ ಅವರು ಯಾರು ಇನ್ನೂ ಇಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಫೋಟೋಸ್ ಕೂಡ ತೊಗೊಂಡಿಲ್ಲ. ಆ್ಯಕ್ಚುಲಿ ಅರ್ಧ ಮೇಕಪ್ ಎಲ್ಲರದ್ದು ಆಗಲೇ ಡಮಾರಾಗೋಗಿದೆ. ಸೊ ದಟ್ಸ್ ಓಕೆ. ಇವಾಗ ಫಸ್ಟ್ ತಿಂದು ಅದಾದಮೇಲೆ ಫೋಟೋಸ್ ತೊಗೊಳ್ಳೋಣ ಅಂತ. ಸೊ ಏನೇನು ಮಾಡಿಸಿದ್ದಾರೆ ತಿನ್ನೋಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಏನ್ರಿ ಬೆಳಗ್ಗೆ ಏನ್ ಕೈಗೆ ಸಿಕ್ಕಿಲ್ಲ? ತಾವು ಫುಲ್ಲು ನಿಮ್ಮ ಫ್ರೆಂಡ್ ಜೊತೆ ಬ್ಯುಸಿ ಇದ್ರಿ, ಅದಕ್ಕೆ ಸಿಕ್ಕಿಲ್ಲ. ಹಾಂ ಇರಲಿ ಏನದು ಫುಲ್ ಮಿಕ್ಸ್ ಆಫ್ ಎಮೋಷನ್ಸ್. ಲಾಸ್ಟ್ ಡೇ ಆಯಿತು. ಇಂಜಿನಿಯರಿಂಗ್ ಫೋರ್ ಇಯರ್ಸ್ ಆಫ್ ಇಂಜಿನಿಯರಿಂಗ್ ಫುಲ್ಲು ಮಜಾ ಮಾಡಿದ್ದೀವಿ. I will gonna miss Meghana so much after this. Thank you. ಸೊ ಎಸ್, ಫೋಟೋಸ್ ಎಲ್ಲ ಹಾಕ್ತಾರೆ ಇವಾಗ. ಹೆಂಗಿರುತ್ತೆ ಲಿಟ್ರಲಿ ಗೊತ್ತಿಲ್ಲ. ಎಲ್ಲರೂ ಅಳ್ತೀಯಾ ಅಂತ ಕೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ಗೈಸ್ ಫೈನಲಿ ಫೇರ್ವೆಲ್ ಎಲ್ಲ ಮುಗೀತು. ನನ್ನ ವಾಯ್ಸಲ್ಲಿ ನಿಮ್ಗೆಲ್ರಿಗೂ ಗೊತ್ತಾಗ್ತಾ ಇರುತ್ತೆ. ಸೊ ಎಲ್ಲರೂ ಸಕ್ಕದ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ವಿತ್ ಟೋಕನ್ ಆಫ್ ಲವ್ ತಿನ್ನೋಕೆ ಕೊಟ್ಟಿದ್ದಾರೆ ಗೈಸ್. ಈಗ ಇವರೆಲ್ಲರೂ ಹೊರಟಿದ್ದಾರೆ, ನನಗೆ ಡಾನ್ಸ್ ಮೀಟಿಂಗ್ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಬಾಯ್ ಗರ್ಲ್ಸ್, ಬಾಯ್. ಸೊ ಈಗ ನಂಗೆ ಡಾನ್ಸ್ ಮೀಟಿಂಗ್ ಇರೋದಕ್ಕೋಸ್ಕರ ನಾನು ಇರಬೇಕಾಗಿದೆ. ಸೊ ಎಲ್ಲರೂ ಮಸ್ತ್ ರೀಲ್ಸ್ ಮಾಡ್ತಿದ್ದಾರೆ. ನಾವು ಏನೋ ಒಂದೆರಡು ಮಾಡಿದ್ದೀವಿ. ಏನೋ ಇವರಿಬ್ಬರು ಒತ್ತಾಯ ಮೇರೆಗೆ ಯಾವುದೋ ಒಂದು ರೀಲ್ ಮಾಡಿದ್ದೀವಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಇದ್ರೆ ಇರ್ತೀವಿ, ಇಲ್ಲ ಮನೆಗೆ ಹೋಗ್ತೀವಿ ಅಷ್ಟೇ. ಸೊ ನೋಡಬೇಕು. ವೆಲ್ಕಮ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಫಾಲೋ. ಪಿಜ್ಜಾ ಬೇಕು, ಪಿಜ್ಜಾ ನಮಗೆ ಪಿಜ್ಜಾ ಬೇಕು, ನನಗೆ ಬೇರೆ ಏನೋ ಬೇಕು. ಇವ್ರು ಯಾರು ಕೊಡಿಸ್ತಿಲ್ಲ. ನಾನು ಬಡ್ಜೆಟ್ ಬ್ಲಾಗರು, ನಿಮಗೆ ಕೊಡ್ಸೋ ಅಷ್ಟೆಲ್ಲ ದೊಡ್ಡವರಲ್ಲ. ಯು ಗೈಸ್ ಆರ್ ದ ಸೀನಿಯರ್ಸ್, ಸೊ ಪ್ಲೀಸ್. ನಮ್ಮ ಜೂನಿಯರ್ಸು ಇವತ್ತಿನ ದಿನ ಪಾಸ್ ಔಟ್ ಆಗಿ ಗ್ರಾಜ್ಯುಯೇಷನ್ ಆಗಿ ತಲೆಗೆ ಟೊಪ್ಪಿ ಹಾಕ್ಸ್ಕೊಂಡು ಇವತ್ತು ಮನೆಗೆ ಹೋಗ್ತಾ ಇದ್ದಾರೆ. ಉದ್ಧಾರ ಆಗಕ್ಕೆ ಹೋಯ್ತವ್ರೆ. ಇಷ್ಟು ದಿನ 4 ವರ್ಷ ನಮ್ಮ ಕಾಲೇಜಲ್ಲಿ ಉದ್ಧಾರ ಆಗಿಲ್ಲ ಅಂತ ಕಾಲೇಜಿಂದ ಆಚೆ ಹೋದ್ಮೇಲೆ ಉದ್ಧಾರ ಆಗೋಣ ಅಂತ ತುಂಬಾ ಆಸೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಜನ್ಮದಲ್ಲಿ ಅವ್ರಿಗೆ ಕೆಲಸ ಸಿಗಲ್ಲ. ಡಿಪ್ರೆಷನ್. ಆದ್ರೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಷ್ಟೇ, ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಜೂನಿಯರ್ಸ್ ಚೆನ್ನಾಗಿರ್ಲಿ. ನಾವಂತೂ ಎಕ್ಕುಟ್ಟೋಗ್ಬಿಟ್ಟಿದೀವಿ. ಸೀನಿಯರ್ಸ್ ಬಾಯಲ್ಲಿ ಹೊರಡ್ತಾ ಇದೀನಿ. ಸರಿ, ಬಾಯ್ ಮೇಘನಾ. ಬಾಯ್. ನಾಳೆ ವ್ಲಾಗ್ ಅಲ್ಲಿ ಸಿಗ್ತಾರೆ. ಸೊ ನಾಳೆ ಎಂಡ್ ಮಾಡ್ತೀವಿ. ನಾಳೆ ಎಲ್ಲ ಯಾರೋ ಚೆನ್ನಾಗಿರೋ ಹುಡುಗಿರು ಬರ್ತಾರ ಅಂತ ಹೇಳವಳೆ. ಲೆಟ್ಸ್ ಸಿ ದಟ್. ಸಿಂಗಲ್ಸ್ ಅದಕ್ಕೆ ಬರೋದು. ನೀವ್ ಹಂಗಿಲ್ವೇ ಇಲ್ಲ ಅಣ್ಣ, ಜೀವನದಲ್ಲಿ ಒಣಗೋಗ್ಬಿಟ್ಟವನು ಅದಕ್ಕೆ. ಚೆನ್ನಾಗಿರಿ ಎಲ್ಲ ಜೂನಿಯರ್ಸ್. ಸರಿ ಗೈಸ್, ಹೊರಡ್ತಾ ಇದೀವಿ. ಬಾಯ್ ಎಲ್ಲ ಚೆನ್ನಾಗಿರಿ. ಬಾಯ್